ಬಿಜೆಪಿ ರೈತರ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡ್ತಾ ಇಲ್ಲ. ರಾಜಕೀಯ ಮಾಡಬೇಕಿದ್ರೆ ಮೊದಲ ದಿನವೇ ಪ್ರತಿಭಟನೆಗೆ ಹೋಗ್ತಾ ಇತ್ತು. ಇಷ್ಟು ದಿನಗಳು ಕಾಯಬೇಕು ಅನ್ನೋ ಅವಶ್ಯಕತೆ ನಮಗಿರಲಿಲ್ಲ. ಕಬ್ಬು ಬೆಳೆಗಾರರನ್ನ ಸಿಎಂ ಭೇಟಿ ಮಾಡಿ ವಿಶ್ವಾಸ ಮೂಡಿಸಬಹುದಾಗಿತ್ತು. ಪ್ರಧಾನಿಗೆ ಪತ್ರ ಬರೀತೀವಿ ಅಂತ ಸಿದ್ದರಾಮಯ್ಯನವರು ಈಗ ಹೇಳ್ತಾರೆ. ರಾಜ್ಯ ಸರ್ಕಾರದ ಈ ನಡೆಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ರೈತರ ಪ್ರತಿಭಟನೆ ಬಗ್ಗೆ ಎಚ್ಚೆತ್ತುಕೊಳ್ಳದ ಮೈಗಳ್ಳ ಸರ್ಕಾರ ಇದು ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಹೋರಾತ್ರಿ ಧರಣಿ ಮಾಡಿದ ನಂತರ ಜ್ಞಾನೋದಯ ಆಗಿದೆ. ಈಗ ರಾಜ್ಯ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ರೈತರ ಸಮಸ್ಯೆ ಬಂದ್ರೆ ಕೇಂದ್ರದ ಕಡೆ ಕೈ ತೋರಿಸೋ ಕೆಲಸ ಆಗ್ತಿದೆ. ಸಭೆ ಮಾಡೋ ನಿರ್ಧಾರ ಸಿಎಂ ಮೊದಲೇ ಮಾಡಬೇಕಾಗಿತ್ತು ಅಂತ ಕಡಾಡಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಈ ನಡೆಯ ವಿರುದ್ಧ ಸಂಸದ ಈರಣ್ಣ ಕಡಾಡಿ ಆಕ್ರೋಶ ವ್ಯಕ್ತಪಡಿಸಿರೋದು. ಬಿಜೆಪಿ ನಾಯಕರು ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮುಖ್ಯಮಂತ್ರಿಗಳಲ್ಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನಾವು ಯಾವುದೇ ರಾಜಕೀಯವನ್ನ ನಾವು ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ರೈತರ ವಿಚಾರದಲ್ಲಿ, ಕಬ್ಬು ಬೆಳೆಗಾರರ ವಿಚಾರದಲ್ಲಿ ರಾಜಕಾರಣ ಮಾಡುವುದೇ ಆಗಿದ್ದರೆ ಏನು ಗುರ್ಲಾಪುರ ಕ್ರಾಸ್ನಲ್ಲಿ ಬೆಳಗಾವಿ ಜಿಲ್ಲೆನಲ್ಲಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಜಿಲ್ಲೆಯ ರೈತರು ಕಳೆದ 8 ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಮೊದಲನೇ ದಿನಕ್ಕೆ ನಾವು ಕೂಡ ಕೈ ಜೋಡಿಸ್ತಾ ಇದ್ವಿ. ಆದರೆ ನಾವು ಈ ವಿಚಾರದಲ್ಲಿ ರಾಜಕಾರಣ ಮಾಡಬಾರದು, ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಅಲಕ್ಷ್ಯ ಮಾಡೋದಿಲ್ಲ ಅನ್ನೋ ವಿಶ್ವಾಸದಿಂದ ನಾವು ಕೂಡ ಸುಮ್ಮನೆ ಇದ್ವಿ. 2 ದಿನ ಆಯಿತು, 3 ದಿನ ಆಯಿತು, 6 ದಿನ ಆದರೂ ಸಹ ಒಂದು ಜವಾಬ್ದಾರಿತ ಸರ್ಕಾರ ಯಾವುದೇ ಒಬ್ಬ ಸಚಿವರನ್ನಲ್ಲಿ ಕಳಿಸಲಿಲ್ಲ. ಬೆಳಗಾವಿ ಜಿಲ್ಲೆನಲ್ಲಿ ರೈತ ಸಂಘ, ಹಸಿರು ಸೇನೆ, ಕಬ್ಬು ಬೆಳೆಗಾರರು ಏನು ಪ್ರತಿಭಟನೆ ಮಾಡ್ತಾ ಇದ್ರು ಶಾಂತಿಯುತವಾಗಿ, ಒಂದು ಜವಾಬ್ದಾರಿತ ಸರ್ಕಾರ ಸರಿಯಾಗಿ ನಡ್ಕೊಂಡಿದ್ದೇ ಆಗಿದ್ದಿದ್ರೆ ಸಕ್ಕರೆ ಸಚಿವರನ್ನ ಅವತ್ತೇ ಕಳಿಸ್ತಾ ಇದ್ರು. 2ನೇ ದಿನಕ್ಕೆ ಉಸ್ತುವಾರಿ ಸಚಿವರನ್ನ ಅವತ್ತೇ ಕಳಿಸಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು. ಇಲ್ಲ ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಆ ಹೋರಾಟದ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ರೈತ ಮುಖಂಡರಿಗೆ, ಕಬ್ಬು ಬೆಳೆಗಾರರಿಗೆ ವಿಶ್ವಾಸ ತುಂಬುವ ಕೆಲಸವನ್ನು ಮಾಡಬೇಕಾಗಿತ್ತು. ನೋಡಿ, ಕಬ್ಬು ಅರಿಯುವ ಹಂತಕ್ಕೆ ಬರೋದಕ್ಕೆ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಅದರ ಬದಲಾಗಿ ಸರ್ಕಾರ ನಿದ್ದೆ ಮಾಡ್ತಿತ್ತು. ರೈತರು ಬೀದಿಗಿಳಿದ್ರು, ಹೋರಾಟಕ್ಕೆ ಮುಂದಾದ್ರು. ಅವರ ಬೆಲೆಗಳು ನಿಗದಿಯಾಗಬೇಕಾಗಿತ್ತು. ಈ ಎಲ್ಲಾ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಸರ್ಕಾರ ಕ್ರಮ ಕೈಗೊಂಡಿದ್ದರೆ ಪರಿಸ್ಥಿತಿ ಈ ಮಟ್ಟಕ್ಕೆ ಬರ್ತಿರಲಿಲ್ಲ. ಇದು ಮೈಗಳ್ಳ ಸರ್ಕಾರ. ಕೆಲಸ ಮಾಡದೇನೆ ಯಾರಾದರೂ ಸಂಬಳ ತಗೊಳ್ಬೇಕು ಅಂತ ನೋಡ್ತಾರಲ್ಲ, ಆ ರೀತಿ ಕೆಲಸವೂ ಮಾಡಬಾರದು, ಶ್ರಮನೂ ಆಗಬಾರದು. ಆದರೆ ಇವರಿಗೆ ಒಳ್ಳೆ ಹೆಸರು ಬರಬೇಕು. ಹೇಗೆ ಬರ್ಲಿಕ್ಕೆ ಸಾಧ್ಯ? ಹೋರಾಟಕ್ಕೆ ಜನ ಇಳಿದ ಮೇಲೆ ನಮ್ಮ ಪಕ್ಷ ಸಂಪೂರ್ಣವಾಗಿ ರೈತ ಪರವಾದ ನಿಲುವನ್ನ ಬಹಳ ಮೊದಲೇನೆ ಮುಖ್ಯಮಂತ್ರಿಗಳು ಈ ನಿರ್ಣಯ ಮಾಡಿದ್ರೆ ಒಂದು ಒಳ್ಳೇದಾಗ್ತಿತ್ತು ಅಂತ ಅನಿಸ್ತದೆ. ಆದರೂ ತಡವಾಗಿ ಆದರೂ ಮುಖ್ಯಮಂತ್ರಿಗಳು ಈ ಸಭೆ ಕರೆದಿದ್ದಾರೆ. ಈ ಸಭೆಯೊಳಗೆ ಒಂದು ಒಳ್ಳೆ ಫಲಪ್ರದ ಚರ್ಚೆಯಾಗಿ ರೈತರ ಬೇಡಿಕೆಗೆ ಮನ್ನಣೆಯನ್ನು ಕೊಡಬೇಕಂತ ಹೇಳಿ ನಾನು ಕೂಡ ಆಗ್ರಹವನ್ನು ಮಾಡ್ತೇನೆ. ಯಥಾ ಪ್ರಕಾರ ಮುಖ್ಯಮಂತ್ರಿಗಳು ಯಾವುದೇ ಇಂಥ ಸಮಸ್ಯೆ ಬಂದಾಗ ನಾವು ಗಮನಿಸ್ತಾ ಇದ್ದೀವಿ. ಕೇಂದ್ರ ಕಡೆ ಬೆಟ್ ಮಾಡುವಂಥದ್ದು ಅವ್ರು ಮೊದಲಿಂದ ಬೆಳೆಸ್ಕೊಂಡು ಬಂದರೆ, ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ರೈತರ ಸಮಸ್ಯೆ ಬಂದಾಗ ನಾವು ರಾಜಕಾರಣ ಮಾಡದೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿದೆ ಅದನ್ನು ಸರಿಯಾಗಿ ನಾವು ನಿಭಾವಣೆ ಮಾಡಿದರೆ ಆಮೇಲೆ ಕೇಂದ್ರ ಸರ್ಕಾರ ಏನು ಮಾಡಬೇಕು ಅದಕ್ಕೂ ಕೂಡ ನಾವು ಒತ್ತಾಯ ಮಾಡಿರಿ, ನಾವು ನಿಮ್ಮ ಜೊತೆಗಿರ್ತೀವಿ. ಆದರೆ ಕೇವಲ ನೀವು ಕೇಂದ್ರ ಸರ್ಕಾರದ ಕಡೆ ಬೆಟ್ ಮಾಡಿ ಈ ಸಮಸ್ಯೆಯಿಂದ ದೂರ ಹೋಗುವಂಥ ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವ್ರಲ್ಲಿ ನಾನು ವಿನಂತಿಯನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.